ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ನಾನು ಆಶ್ರಮಕ್ಕೆ ಬಂದಾಗ ನನಗೆ ತಕ್ಷಣ ಸಿಕ್ಕಿದ್ದು ಅಂತಂದರೆ ಪಾಂಪ್ಲೆಟು. ಈ ಲಕ್ಷ್ಮೀ ನರಸಿಂಹಸ್ವಾಮಿಯ ಜಯಂತಿ ಮಹೋತ್ಸವ ಇದೆ ಅನ್ನೋಂಥದ್ದನ್ನ ತಿಳ್ಕೊಂಡೆ ಗುಮ್ಮಳಾಪುರದಲ್ಲಿ. ಸೊ ಹೇಗಿದ್ರ ಒಂದು ಆಚರಣೆ ನಡೀತಾ ಇದೆ, ಏನಲ್ಲಿ ವಿಶೇಷತೆ ಇದೆ, ಎಲ್ಲರೂ ಕೂಡ ಬರಬಹುದಾ ಅಲ್ಲಿ, ಹೇಗೆ ಅನ್ನೋಂಥದ್ದು ನನಗೆ ಗೊತ್ತಾಗಲಿಲ್ಲ. ಅದಕ್ಕೆ ತಮ್ಮನ್ನ ಕೇಳ್ತಾ ಇದ್ದೀನಿ. ಪಾಂಪ್ಲೆಟ್ ಇಂದ ಓದ್ತಾ ಇದ್ದೆ ಗುರುಗಳನ್ನ. ಓದಿದ್ರ ನೀವು? ಸಂಪೂರ್ಣವಾಗಿ ಓದಿಲ್ಲ ಗುರುಗಳೇ, ನೋಡ್ತಾ ಇದ್ದೆ. ಸೊ ಅದಕ್ಕೆ ಈ ವಿಚಾರವಾಗಿ ತಿಳಿಸ್ಕೊಡಿ, ಹತ್ರದಲ್ಲೇ ಇದೆ. ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದೇನು ಅಂದರೆ ನರಸಿಂಹಸ್ವಾಮಿಯ ಜಯಂತಿಯನ್ನು ವರ್ಷ ಒಂದೊಂದು ಕಡೆ ಆಚರಣೆ ಇರುತ್ತೆ. ಬಹುಶಃ ನಾನು ಹೆಚ್ಚಿಗೆ ಸ್ವಲ್ಪ ಇಷ್ಟಪಟ್ಟು ಅನುಷ್ಠಾನ ಮಾಡುವ ಪ್ಲೇಸು ಈ ಗ್ರಹಣಗಳು ಅಂತ ನಡೆದಾಗ ಯಥೇಚ್ಛವಾಗಿ ಅದು ಸ್ವಲ್ಪ ಊರಿಂದ ಆಚರಣೆಯಿಂದ ನಾನು ಸ್ವಲ್ಪ ಆ ಥರದ ಪ್ಲೇಸ್ ತುಂಬ ಇಷ್ಟಪಡ್ತೀನಿ, ಅಲ್ಲಿ ಹೆಚ್ಚಿಗೆ ಕುಳಿತುಕೊಳ್ತೀನಿ. ಹಾಗೆ ಈ ಲಕ್ಷ್ಮೀ ನರಸಿಂಹಸ್ವಾಮಿಯ ಏನು ವಿಶೇಷತೆ ಅಂತ ಹೇಳೋದಾದರೆ, ದ್ವಾಪರ ಯುಗದಲ್ಲಿ ಅರ್ಜುನ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಅರ್ಜುನ ಪ್ರತಿಷ್ಠಾಪನೆ ಮಾಡಿರುವ ಈ ಒಂದು ದೇಗುಲ ಅತ್ಯಂತ ಅವಿಚ್ಛಿನ್ನಪ್ರದವಾದದ್ದು, ಬಹಳ ಶಕ್ತಿ ಇರುವಂಥ ದೇವಸ್ಥಾನ ಇದು. ಬಹುಶಃ ನಾನು ಇನ್ವಿಟೇಷನ್ ಮಾಡಬೇಕಾದ್ರೆ ಈ ನರಸಿಂಹಸ್ವಾಮಿಯ ಮುಖಗಳಿಂದ ಹೇಗೆ ಇರುತ್ತೆ ಅಲ್ಲಿ ಲಕ್ಷ್ಮೀ ನರಸಿಂಹ, ಅದನ್ನೇ ಮಾಡೋರು ಸಲುವಾಗಿ ಮಾಡ್ತಾ ಈಗ ಸ್ವಲ್ಪ ನಾನು ಇದನ್ನು ಓದ್ದು ಬಿಡ್ತೀನಿ. ಇನ್ವಿಟೇಷನಲ್ಲಿ ಏನೇನಿದೆ ಅನ್ನೋದನ್ನು. ಹರಿ ಓಂ ಸ್ವಸ್ತಿ. ಓಂ ಕಿರೀಟಹಾರ ಕೇಯೂರ ಕುಂಡಲಾಲಂಕೃತಾಯ ಚ ಕೋಟಿ ಸೂರ್ಯ ಪ್ರಕಾಶಾಯ ದೇವಸಿಂಹಾಯ ಮಂಗಳಂ ತ್ರಿಯುಗದಿ ತ್ರಿಷ್ಟಪೃಷ್ಠಾಯ ತ್ರಿಗುಣಾಯ ತ್ರಿಮೂರ್ತಯೇ ನರಕೇಸರಿ ರೂಪಾಯ ಲಕ್ಷ್ಮೀ ಲೋಲಾಯ ಮಂಗಳಂ. ದ್ವಾಪರಯುಗದ ಅರ್ಜುನನಿಂದ ಪ್ರತಿಷ್ಠಾಪಿಸಲ್ಪಟ್ಟ ಶ್ರೀ ಕ್ಷೇತ್ರ ಗುಮ್ಮಳಾಪುರ. ಈ ಗುಮ್ಮಳಾಪುರ ಎಲ್ಲಿದೆ ಅಂತಂದರೆ ನಮಗೆ ಹತ್ತಿರದಲ್ಲೇ ಇದೆ, ಆದರೆ ಅದು ತಮಿಳುನಾಡಿಗೆ ಲೆಕ್ಕ ಸಿಗುವಂಥದ್ದು. ಆನೇಕಲ್ ಬಳಿ ಇರ್ತಕ್ಕಂಥ, ಕೇವಲ ಆನೇಕಲ್ಲಿಂದ ಒಂದು 10 ಕಿಲೋಮೀಟರ್ ಆಗುವಂಥದ್ದು ತಳಿ ರೋಡ್ ಅದು. ಆ ನರಸಿಂಹಸ್ವಾಮಿಯ ದೇವಸ್ಥಾನದಲ್ಲಿ ಸ್ವಸ್ತಿಶ್ರೀ ಮಂಗಳಕರ ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ 30/4/2026 ಗುರುವಾರ ಶ್ರೀ ನೃಸಿಂಹ ಜಯಂತಿ ಅಂಗವಾಗಿ ಪ್ರಾತಃ ಕಾಲ 6ಕ್ಕೆ ಸುಪ್ರಭಾತ ಸೇವೆ, ವೇದ ಪಾರಾಯಣ, ನಾಲಾಯರ ದಿವ್ಯ ಪ್ರಬಂಧ ಪಾರಾಯಣ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಅಲಂಕಾರ, ಅಷ್ಟೋತ್ತರ ಅಷ್ಟಾವಧಾನ ಸೇವೆ, ನಿವೇದನೆ, ನೈವೇದ್ಯ ನಿವೇದನೆ, ಶಾತ್ವಮರೈ, ರಾಷ್ಟ್ರಾಶೀರ್ವಾದ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ, ಇಷ್ಟೆಲ್ಲವೂ ಕೂಡ ಇರುವಂಥದ್ದು. ವಿಶೇಷ ಸೂಚನೆ ಅಂತಂದರೆ 7 ಗಂಟೆಗೆ ಅಗ್ನಿ ಪ್ರತಿಷ್ಠೆ, ವಿಶ್ವಕ್ಷೇನ ಮಹಾಗಣಪತಿ ಹೋಮ, ಆದಿತ್ಯಾದ ನವಗ್ರಹ ಹೋಮ, ಶ್ರೀ ಮಹಾಸುದರ್ಶನ ಲಕ್ಷ್ಮೀ ನಾರಸಿಂಹ ಹೋಮ, ಪರಿವಾರ ಹೋಮ, ಸಂಧಿಶಾಂತಿಗಳು, ಪ್ರಯಶ್ಚಿತ್ತ ಹಾಗೂ ಶಾಂತಿ ಮಹಾಪೂರ್ಣಾಹುತಿ ಇರುತ್ತೆ. ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ತನುಮನವ ಅರ್ಪಿಸಿ ದನಕನಕವ ಸಮರ್ಪಿಸಿ ಭಕ್ತಿಯಿಂದ ನಮಿಸಿ ಭಗವಂತನನ್ನು ಪೂಜಿಸಿ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಧ್ಯಾನಿಸಿ ಆಲಯ ಎನ್ನುವ 3 ಅಕ್ಷರವ ಪ್ರವೇಶಿಸಿ ಕುಟುಂಬ ಎನ್ನುವ 3 ಅಕ್ಷರ ಚೆನ್ನಾಗಿರಲು ಅರ್ಚನೆ ಎನ್ನುವ 3 ಅಕ್ಷರವ ಮಾಡಿಸಿ ಆರತಿ ಎನ್ನುವ 3 ಅಕ್ಷರವ ದರ್ಶಿಸಿ ಶ್ರೀತೀರ್ಥ ಎನ್ನುವ 3 ಅಕ್ಷರವ ಸ್ವೀಕರಿಸಿ ಶಟಾರಿ ಎನ್ನುವ 3 ಅಕ್ಷರವ ತಲೆಗಿರಿಸಿ ಕುಂಕುಮ ಎನ್ನುವ 3 ಅಕ್ಷರವ ಅಣಗಿರಿಸಿ ಪ್ರಸಾದ ಎನ್ನುವ 3 ಅಕ್ಷರವ ಭುಜಿಸಿ ನೆಮ್ಮದಿ ಎನ್ನುವ 3 ಅಕ್ಷರವ ಕಾಣಲು ನೀವು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಭಜಿಸ್ತಾ ಆನಂದ ಅಮಂದಾನಂದ ಕಂದಳಿತ ಹೃದಯಾರವಿಂದರಾಗಲು ನರಸಿಂಹಸ್ವಾಮಿಯ ಅನುಗ್ರಹವಾಗಿರುತ್ತೆ ಅಂತ ನಾನೇ ಇನ್ವಿಟೇಷನನ್ನು ರೆಡಿ ಮಾಡಿರ್ತೀನಿ. ಪ್ರೀತಿಯ ಬಂಧುಗಳೇ, ಇದೆಲ್ಲ ಒಂದು ಕಡೆ ಆದರೆ ಬಹಳ ಪ್ರಮುಖವಾಗಿ ಏನು ಅಂದರೆ ಭವಿಷ್ಯೋತ್ತರ ಪುರಾಣದಲ್ಲಿ ಏನು ಮಾತಾಡ್ತಾರೆ ಅಂತಂದರೆ ಶ್ರೀ ಶನೈಶ್ಚರ ಮತ್ತು ನರಸಿಂಹಸ್ವಾಮಿಯ ಸಂವಾದ ನಡೆಯುತ್ತೆ. ಅಂದರೆ ಶನೈಶ್ಚರ ಕೃತ ನರಸಿಂಹಸ್ವಾಮಿಯ ಸ್ತೋತ್ರ ಅಂತಿದೆ. ನೀವೇನಾದರೂ ತೆಗೆದು ಓದಿದ್ರೆ ಆ ಒಂದು ಶನೈಶ್ಚರನೇ ಬರೆದಿರ್ತಾನೆ. ಸತ್ಯಯುಗದಲ್ಲಿ ಅವತಾರ ಇದಾದ್ದರಿಂದ ನೋಡಿ, ಕೃತಯುಗದಲ್ಲಿ ಅಂದರೆ ಕೃತಯುಗ ಸತ್ಯಯುಗ ಎರಡು ಒಂದೇ. ಆ ಕೃತಯುಗ
ಆ ಒಂದು ಸ್ವಾಮಿಯ ಅವತಾರ ಆದದ್ದು ಈ 4 ಯುಗಗಳು ಇರುತ್ತೆ ಅದು ಆ ಅವತಾರ. ಹಾಗಾಗಿ ಅಂಥ ಅವತಾರ ಅತ್ಯಂತ ಅದ್ಭುತವಾದದ್ದು. ಬಹುಶಃ ನಮ್ಮ ಆಲೋಚನೆಗಳು ಎಷ್ಟಿದಾವೋ ಅಷ್ಟಕ್ಕೂ ಕೂಡ ಭಯಂಕರವಾಗಿ, ಅದೇನು ಸಾಮಾನ್ಯ ಅಲ್ಲ. ಈ ಹಿರಣ್ಯಕಶಿಪು ವರ ಪಡೆದಿದ್ನಲ್ಲ, ನನಗೆ ಮನೆಯಲ್ಲಾಗಲಿ, ಮನೆಯಿಂದ ಹೊರಗಡೆ ಆಗಲಿ, ಆಯುಧದಿಂದ ಆಗಲಿ, ಮನುಷ್ಯನಿಂದ ಆಗಲಿ, ಪ್ರಾಣಿಯಿಂದ ಆಗಲಿ, ದೇವರಿಂದ ಆಗಲಿ, ಮಾನವರಿಂದ ಆಗಲಿ, ಯಾರಿಂದಲೂ ಸಾವು ಬರಬಾರ್ದು ಅಂತ ಕೇಳಿಕೊಳ್ಳೋದು ಬಹಳ ಬುದ್ಧಿ ಬೇಕು ನಮಗೆ. ಅದನ್ನು ಕೇಳ್ಕೊಳ್ಬೇಕಾದ್ರೆ ಇಷ್ಟೆಲ್ಲ ಆದಮೇಲೆ ಕೂಡ ಅತ್ಯಂತ ಬುದ್ಧಿವಂತಿಕೆಯಿಂದ ಅಂತಹ ಅದೃಷ್ಟ ನಾನು ಸಂಹಾರ ಮಾಡಬೇಕು ಅಂದರೆ ಅಲ್ಲಿ ನರಸಿಂಹ ಅರ್ಧ ಮನುಷ್ಯ ಅರ್ಧ ಪ್ರಾಣಿ ಅವಾಗ ಕೇಳಿರಲಿಲ್ಲ. ಹಗಲು ಅಲ್ಲ ರಾತ್ರಿ ಅಲ್ಲ. ಇನ್ನು ನಾನು ನಿಮಗೇನು ಹೇಳಬೇಕಾಗಿಲ್ಲ, ಇದೆಲ್ಲ ಬಹುಶಃ ನೀವು ಕೇಳಿಸ್ಕೊಂಡಿರ್ತೀರಿ. ಅಂತಹ ಬುದ್ಧಿವಂತಿಕೆ. ಬಹುಶಃ ನಮ್ಮ ಶತ್ರುಗಳು ಅತ್ಯಂತ ಬುದ್ಧಿವಂತರಾಗಿರ್ತಾರೆ. ನಾವು ಯಾಕೋ ವೀಕ್ ಆಗಿರ್ತೀವಿ, ನಮಗೇನು ಬುದ್ಧಿ ಓಡಿಸಿದ್ರು ಆಗ್ತಾ ಇರಲ್ಲ. ಬಹುಶಃ ನಮ್ಮ ಇಂದ್ರಿಯ ಶಕ್ತಿ ಅಷ್ಟೇ ಇರುತ್ತೆ. ಈ ತತ್ವಜ್ಞಾನಿಗಳ ಶಕ್ತಿ, ಈ ತಪಶಕ್ತಿ ಹೇಗಿರುತ್ತೆ ಅಂತ ಅದು ಅತೀಂದ್ರ ಶಕ್ತಿ ಆಗಿರುತ್ತೆ. ಆ ಅತೀಂದ್ರ ಶಕ್ತಿಯನ್ನು ದಯಪಾಲಿಸುವವನು ನರಸಿಂಹಸ್ವಾಮಿನ ಆಗಿರ್ತಾರೆ. ಅಂತಹ ಗುಮ್ಮಳಾಪುರದಲ್ಲಿ ಅರ್ಜುನನಿಂದ ಪ್ರತಿಷ್ಠಾಪಿಸಲ್ಪಟ್ಟ ಆ ದೇವಸ್ಥಾನದಲ್ಲಿ ಯಾವ ಜೀವಂಚ ಕಾಲವೂ ಕೂಡ ಮಾಡ್ಕೊಂಡು ಬರ್ತಾನೇ ಇದೆ. ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಯಥೇಚ್ಛಾಗಿ ಪೂಜೆಗಳಾಗ್ತಿದ್ರೆ ಅಲ್ಲೊಂದು ಶಕ್ತಿ, ಒಂದು ಎನರ್ಜಿ ಇರುತ್ತೆ ಅಂತೆ. ಈ ಕರೆಂಟನ್ನು ಯಾವಾಗ UPS ಹಿಡಿದಿಟ್ಕೊಂಡಿರುತ್ತೋ ಹಾಗೆ ಈ ಪೂಜೆಗಳು ಮಾಡ್ತಾ ಒಂದು ಎನರ್ಜಿನ ಹಿಡಿದಿಟ್ಕೊಂಡಿದೆಯೋ, ನಿಮ್ಮ ಸಂಕಲ್ಪ ಈಡೇರಬೇಕಾದ್ರೆ ಸ್ವಲ್ಪ ಓರೆ ನೋಡಿದ್ರೆ ಸಾಕಂತೆ, ಒಂದು ಅರ್ಚನೆ ಮಾಡಿಸಿದ್ರು ಸಾಕಂತೆ. ಅಂಥ ದ್ವಿಶಕ್ತಿ ಇರುವಂಥ ದೇವಸ್ಥಾನ. ಏನು ಮಾನವನ ಏಳಿಗೆಗೆ ಉಪಯೋಗ ಆಗುವಂಥದ್ದು ನರಸಿಂಹಸ್ವಾಮಿಯ ದೇವಸ್ಥಾನದಲ್ಲಿ ನೀವೊಂದು ಕುಳಿತುಕೊಂಡಲ್ಲಿ 1 ನಿಮಿಷ ನಾಮಜಪ ಮಾಡಿದ್ರೆ ಏನು ಸಿಗುತ್ತೆ ಅನ್ನೋದನ್ನು ಇಲ್ಲಿ ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಿರೋ ಪ್ರಕಾರ ನಾನು ಬರೆದಿದ್ದೇನೆ. ಪ್ರೀತಿಯ ಬಂಧುಗಳೇ, ಒಂದೊಂದಾಗಿ ನಿಮ್ಮ ಮುಂದೆ ಓದ್ತೇನೆ. ಸಾಲ ಬಾಧೆಯಿಂದ ನಿವಾರಣೆ 1ನೇದು. 2ನೇದು ಅನೇಕ ಋಣಗಳಿಂದ ಮುಕ್ತರಾಗಬಹುದು. ಋಣಗಳು ಅಂತ ಬರೀ ಸಾಲ ಮಾತ್ರವೇ ಅಲ್ಲ, ಎಂತಹದ್ದು ಗೊತ್ತಾ, ಸುಮಾರು ತರಹದ ಋಣಗಳಿದ್ದಾವೆ. ಆ ಸುಮಾರು ತರಹದ್ದು ಅಂತಂದರೆ 64 ಥರದ ವಿಧಾನಗಳವು. ಅಂತಹ ಋಣಗಳೆಲ್ಲದನ್ನು ನಾವು ಮುಕ್ತರಾಗಬೇಕು ಅಂತಂದರೆ ನರಸಿಂಹಸ್ವಾಮಿಯ ದಿವ್ಯ ದರ್ಶನ, ಅವನ ಪಾದ ಸ್ಪರ್ಶನ ಅಷ್ಟೊಂದು ಆನಂದವನ್ನು ಅದ್ವಿತೀಯವಾಗಿ ಕೊಡುವಂಥದ್ದು ಪ್ರೀತಿಯ ಬಂಧುಗಳೇ. ಆಮೇಲೆ ಮದುವೆ ಆಗದಿರುವವರು ಶೀಘ್ರ ವಿವಾಹ ಪ್ರಾಪ್ತಿ. ಎಷ್ಟೋ ವರ್ಷಗಳಿಂದ ಮದುವೆ ಆಗದೇ ಇದ್ದರೆ ನರಸಿಂಹಸ್ವಾಮಿಗೆ ಏನಾದರೂ ಒಂದು ಸೇವೆ ಮಾಡೋ ಮುಖಾಂತರ ಶೀಘ್ರ ವಿವಾಹ ಪ್ರಾಪ್ತಿ ಅಂತ ಹೇಳ್ತಾನೆ. ಅನೇಕ ತೊಂದರೆ ತಾಪತ್ರಯಗಳಿಂದ ಹೊರಗೆ ಬರಲು ಇದೊಂದು ಸದಾವಕಾಶ ಅಂತೆ. ಅಂದರೆ ನೀವು ಬೇರೆ ಸಂದರ್ಭದಲ್ಲಿ ನರಸಿಂಹಸ್ವಾಮಿ ದರ್ಶನ ಮಾಡಲಿಕ್ಕೂ ಅದೇ ಒಂದು ವಿಶೇಷವಾಗಿರತಕ್ಕಂಥ ಈ ರೀತಿಯ ನರಸಿಂಹ ಜಯಂತಿ ಅಂಗವಾಗಿ ಮಾಡತಕ್ಕಂಥ ಕೈಂಕರ್ಯದಲ್ಲಿ ನೀವೇನಾದರೂ ನಿಮ್ಮ ಶಕ್ತಿಯಾನುಸಾರ ಸೇವೆಯನ್ನು ಮಾಡ್ತಾ ಪಾಲ್ಗೊಳ್ತೀನಿ ಅಂತಂದರೆ ಅತ್ಯಂತ ಅನುಭೂತಿಯನ್ನು ಪಡೆದುಕೊಳ್ಳುತ್ತೀರಿ. ಆ ತಾಪತ್ರಯಗಳಿಂದ ಹೊರಗೆ ಬರ್ತೀರಿ. ಜೊತೆಗೆ ನವನವ ತಾಪತ್ರಯ ನಿಮಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. 4ನೇದು ಕಬ್ಬಿನ ಹಾಲಿಂದ ಅಭಿಷೇಕವನ್ನು ಮಾಡಿದರೆ, ಅಂದರೆ ಹಿಂದಿನ ದಿವಸ ನೀವೊಂದು ಕಬ್ಬು ಎಲ್ಲಾದರೂ ಮಾರಾಟ ಮಾಡ್ತಿರ್ತಾರೆ. ಅಂತಹ ಕಬ್ಬಿನಿಂದ 1 ಲೀಟ್ರೋ 2 ಲೀಟ್ರೋ ಆ ಕಬ್ಬಿನ ಹಾಲು ತೆಗೆದುಕೊಂಡು ಇಟ್ಕೊಂಡಿದ್ದು ನೀವೇನಾದರೂ ಬೆಳಿಗ್ಗೆ ಪ್ರಾತಃ ಕಾಲಕ್ಕೆ ಅಭಿಷೇಕ ಮಾಡ್ತಾರೆ. ಕಬ್ಬಿನ ಹಾಲಿಂದ ಅಭಿಷೇಕವನ್ನು ಮಾಡಿದರೆ ಶೀಘ್ರ ಐಶ್ವರ್ಯ ಪ್ರಾಪ್ತಿ ಅಂತ ಹೇಳ್ತಾನೆ. ಆ ಅಭಿಷೇಕ ಬಹಳ ಇಷ್ಟ ಆ ಒಂದು ನರಸಿಂಹಸ್ವಾಮಿಗೆ. ಇನ್ನು 5ನೇದು ವಸ್ತ್ರ, ಬೆಲ್ಲ, ತೊಗರಿ ದಾನದಿಂದ 48 ದಿನಗಳ ಒಳಗೆ ಧನಧಾನ್ಯ ಪ್ರಾಪ್ತಿ ಅಂತ ಹೇಳ್ತಾನೆ. ವಸ್ತ್ರ, ಬೆಲ್ಲ, ತೊಗರಿ. ನರಸಿಂಹ ಅದೇ ಲಕ್ಷ್ಮೀ ನರಸಿಂಹ ಇರೋದ್ರಿಂದ ಲಕ್ಷ್ಮಿಗೆ ಸೀರೆಯು, ಆ ಮಹಾನುಭಾವನಾಗಿರ್ತಕ್ಕಂಥ ನರಸಿಂಹನಿಗೆ ಪಂಚೆಯು, ಅಲ್ಲಿ ತೊಗರಿ, ನಮ್ಮ ಶಕ್ತಿಯಾನುಸಾರ ಬೆಲ್ಲವನ್ನು ದಾನ ಮಾಡ್ತೀರ ಅಂತಂದರೆ ಧನಧಾನ್ಯ ನಮ್ಮ ಮನೆಯಲ್ಲಿ ಖಾಲಿ ಆಗದೇ ಇರುತ್ತೆ. ಅಂದರೆ ದಾರಿದ್ರ್ಯ ಯಾವುದೇ ಕಾರಣಕ್ಕೂ ನಮ್ಮ ಮನೆ ಒಳಗಡೆ ಜ್ಯೇಷ್ಠಾದಿ ಬರಲಿಕ್ಕೆ ಆ ಮಹಾನುಭಾವ ಬಿಡೋದಿಲ್ಲ. 6ನೇದು ಶುಕ್ರವಾರ ದಿವಸ, ಶನಿವಾರ ದಿವಸ ಅರಿಶಿಣದಿಂದ ಅಭಿಷೇಕವನ್ನು ಮಾಡಿದರೆ, ಅಂದರೆ ಹರಿದ್ರಾಭಿಷೇಕ. ಯಾವಾಗ ಈ ಒಂದು ಆರಿದ್ರಾಭಿಷೇಕವನ್ನು ನಾವು ಮಾಡ್ತೀವಿ ಅಂದರೆ ಅರಿಶಿಣದಿಂದ ಅಭಿಷೇಕವನ್ನು ಪಂಚಾಮೃತ ಮಾಡಿ, ಜೊತೆಗೆ ಆ ಅರಿಶಿಣದಿಂದ ನರಸಿಂಹಸ್ವಾಮಿಗೆ ಅಭಿಷೇಕ ಮಾಡೋದನ್ನು ನೀವು ಕುಳಿತುಕೊಂಡು ನೋಡ್ತೀರಿ ಅಂತಂದರೆ ಮಹಾನುಭಾವನ ತೊಡೆ ಮೇಲೆ ಮಹಾಲಕ್ಷ್ಮಿ ಕುಳಿತಿರ್ತಾನಂತೆ. ಅಗೋ ಅವನಲ್ಲಿ ಕುಳಿತಿದ್ದಾನಲ್ಲ, ಅವನ ಮನೆಗೆ ಒಂದ್ಸಲ ಹೋಗಿ ಬಾ ಅಂತ ಹೇಳ್ತಾನಂತೆ. ನಿನ್ನ ಪ್ರವೇಶಕ್ಕೆ ಅವನು ಕಾಯ್ತಿದ್ದಾನೆ. ಅಂದರೆ ಧನಲಕ್ಷ್ಮಿಯನ್ನು ನಮ್ಮ ಮನೆಗೆ ಕಳಿಸಿಕೊಡುತ್ತಾನಂತೆ ಮಹಾನುಭಾವ. ಶುಕ್ರವಾರ ಅಥವಾ ಶನಿವಾರದಂದು ನೀವೇನಾದರೂ ಅಭಿಷೇಕವನ್ನು ಮಾಡಿಸಿದ್ರೆ ಪ್ರೀತಿಯ ಬಂಧುಗಳೇ. ಇನ್ನು ಹಾಲು ಮತ್ತು ಜೇನಿನಿಂದ ಬುಧವಾರದಂದು ಅಭಿಷೇಕ ಮಾಡಿದರೆ ಅಷ್ಟೈಶ್ವರ್ಯ ಪ್ರಾಪ್ತಿ ಅಂತ ಹೇಳ್ತಾರೆ. ಈ ದೇವಸ್ಥಾನದಲ್ಲಿ
ನಾವು ಅದೆಷ್ಟು ಸಲ ಬಹುಶಃ ಎಷ್ಟೋ ಜನಗಳದ್ದು ಈ ತಾವರೆ ಹೂವು ಮತ್ತು ಜೇನುತುಪ್ಪದೊಂದಿಗೆ ಆ ಒಂದು ಹೋಮವನ್ನು ಕೂಡ ಮಾಡಿರುತ್ತೇವೆ. ಆ ಜೇನುತುಪ್ಪದಿಂದ ಅಭಿಷೇಕ ಮಾಡಿರುತ್ತೇವೆ. ಅಂತಹ ಜೇನುತುಪ್ಪ ಮತ್ತು ತಾವರೆ ಹೂವುಗಳಿಂದ ಏನಾದರೂ ಅಷ್ಟೋತ್ತರ 108 ತಾವರೆ ಹೂವುಗಳಿಂದ ಆ ಜೇನುತುಪ್ಪದಲ್ಲಿ ಅದ್ದಿ ನೀವು ಆಹುತಿ ಕೊಡ್ತೀನಿ ಅಂತಂದರೆ ಲಕ್ಷ್ಮಿ ತಾಂಡವ ಹಾಡ್ತಾಳಂತೆ, ಕುಣಿದಾಡಿ ಬಿಡ್ತಾಳಂತೆ. ಆ ಕುಣಿದಾಡ ಖುಷಿಯಲ್ಲಿ ಅಲ್ಲಿ ಎಷ್ಟು ಜನ ಕೂತಿರ್ತಾರೆ ಅವರು ಎಲ್ಲರ ಮನೆಗೂ ಬಂದುಬಿಡ್ತಾಳೆ ಮಹಾಲಕ್ಷ್ಮಿ. ಅವಳ ಅವತಾರ ನಮ್ಮ ಮನೆಯಲ್ಲೇ ಇರುತ್ತಂತೆ ರೀ. ಯಾವ ರೂಪದಲ್ಲಿ ಕಾಣಿಸ್ತದೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಅಂತಹ ಐಶ್ವರ್ಯ ಪ್ರಾಪ್ತಿ ಹಾಲು ಜೇನು ಬುಧವಾರದಂದು ಸ್ವಾಮಿಗೆ ಅಭಿಷೇಕ ಮಾಡೋದ್ರಿಂದ ಪ್ರೀತಿಯ ಬಂಧುಗಳೇ. ಇನ್ನು ಎಣ್ಣೆ ಮತ್ತು ತುಪ್ಪದ ದಾನದಿಂದ ಅನಾರೋಗ್ಯವಂತನು ಶೀಘ್ರವಾಗಿ ಆರೋಗ್ಯವಂತನ. ಯಾವ ಡಾಕ್ಟರ್ ಹತ್ರ ಹೋದ್ರು ಅಲ್ಲಿ ಹೋಮಿಯೋಪತಿ ಆಯಿತು, ಅಲೋಪತಿ ಆಯಿತು, ಶ್ರೀಪತಿ ಆಯಿತು, ಮತ್ತೊಂದು ಪತಿ ಆಯಿತು, ಎಲ್ಲ ಪತಿಗಳಿಗೂ ಹೋಗಿ ಮತಿ ಕೆಟ್ಟೋಗಿದೆ ಅವನಿಗೆ. ಅಂಥವನು ಈ ಎಲ್ಲ ಮೆಡಿಸಿನ್ ತಿಂದು ಮತ್ತೊಂದು ರೋಗ ಅಂಟ್ಕೊಂಡ್ಬಿಟ್ಟಿದೆ ಅವನಿಗೆ. ಅಂತಹದ್ದು ರೋಗಗಳಿಂದ ಅಂತಹ ಜಾಡ್ಯಾಪಗಳಿಂದ ಹೊರಗೆ ಬರಬೇಕು ಅಂತಂದರೆ ಬಹುಶಃ ಒಂದು ಸಲ ಆ ಮಹಾನುಭಾವನ ದರ್ಶನವನ್ನು ಮಾಡುತ್ತಾ ಕುಳಿತುಕೊಂಡು ಬಿಟ್ಟರೆ ಶೀಘ್ರವಾಗಿ ಅನಾರೋಗ್ಯವಂತನು ಆರೋಗ್ಯವಂತನಾಗ್ತಾನೆ. ಬರಗಿಟ್ಕೊಳ್ಳಿ. ಇನ್ನು ಹಾಗೆಯೇ ಆಲಯದಲ್ಲಿ ಕುಳಿತುಕೊಂಡು ನಾಮ ಜಪ ಮಾಡುವುದರಿಂದ ಇಹಲೋಕದ ಭೋಗಭಾಗ್ಯ ಪ್ರಾಪ್ತಿ. ಏನೋ ನೀನು ಯಾರ ಹತ್ರ ಹೇಳ್ಕೊಂಡ್ರು ನಿನಗೆ ಸಮಾಧಾನ ಸಿಗಲಿಲ್ಲ, ಯಾರ ಹತ್ರ ನೀನು ಹೇಳಿಕೊಂಡ್ರು ನಿನಗೆ ಯಾರೂ ಸಹಾಯ ಮಾಡಲಿಲ್ಲ, ಯಾರು ಕಣಯ್ಯ ಮಾಡ್ತಾರೆ? ನೀನು ಮಾಡಿಕೊಂಡು ಬಂದಿರೋದು, ನೀನು ಕೇಳಿಕೊಂಡು ಬಂದಿರೋದು, ನೀನು ಪಡೆದುಕೊಂಡು ಬಂದಿರೋದೇ ದಟ್ಟ ದಾರಿದ್ರ್ಯ. ಆದರೆ ಯಾವ ನನ್ನ ಮಗ ನಿನಗೆ ಮಾಡ್ತಾನೆ ಹೇಳು? ಯಾರೂ ಮಾಡಲಿಕ್ಕೆ ಬರೋದು. ನೀನು ಕಂಡ್ರೆ ದೂರ ಸರದು ಬಿಡ್ತಾರೆ. ಅಯ್ಯೋ ಅವನು ಯಾವ ಬರ್ತಾನೆ, ಏನೋ ಕೇಳ್ತಾನೆ ನಮ್ಮನ್ನಂತ ಓಡೋಗ್ಬಿಟ್ಟು ನೀನು ಕೇಳ್ದಂಗಿರುತ್ತೆ. ಬರೀ ಯಾರಾದ್ರೂ ಕಾಣಿಸಿದ್ರೆ ನೀನೇನೋ ಒಂದು ಕೇಳ್ತೀಯ ಮತ್ತು ನೀನು ಆ ಕಡೆ ತಿರುಗೋ ನೋಡಲ್ಲ, ಅವ್ರ ಕಡೆಯಿಂದ ಪಡ್ಕೊಂಡು ಹೋಗ್ತೀಯ. ನೀನು ಏನೂ ಕೂಡ ಮತ್ತು ವಾಪಸ್ ಕೊಡೋನಲ್ಲ ಅಂದರೆ ನಿನಗೆ ಯಾರೂ ಕೊಡಲಿಕ್ಕೆ ಬರ. ಅಂಥವನಾಗಿದ್ದರೂ ಕೂಡ ಇವ ಕೊಡ್ತಾನಂತೆ, ಈ ಮಹಾನುಭಾವ ನಿಮಗೆ ಕೊಡ್ತಾರಂತೆ ರೀ. ಅಂತಹದ್ದು ಲಕ್ಷ್ಮೀ ನರಸಿಂಹಸ್ವಾಮಿಯ ಕ್ಷೇತ್ರ ಕೃತಯುಗದಲ್ಲಿ ಅರ್ಜುನ ಪ್ರತಿಷ್ಠೆ ಮಾಡಿರತಕ್ಕಂಥದ್ದು. ಅರ್ಜುನ ಆ ಊರಿಗೆ ಮತ್ತೊಂದು ಇತಿಹಾಸ ಇದೆ, ಭಾಳ ದೊಡ್ಡದೊಂದು ಅಲ್ಲೊಂದು ಗೌರಿ ಇದೊಂದು ವಿಶೇಷವಾಗಿರತಕ್ಕಂತಹ ರಥೋತ್ಸವ ಮಾಡ್ತಾರೆ. ವಿಶೇಷವಾಗಿರೋದು ಆ ಗುಮ್ಮಳಾಪುರ ಕ್ಷೇತ್ರ ಅನ್ನೋದು. ಆ ಊರಿಗೆ ಒಂದು ಇತಿಹಾಸ. 108 ದೇವಾಲಯ, 108 ಕೆರೆಗಳು, 108 ಬಾವಿಗಳು, 101 ಗುಹೆಗಳು, ಈ ರೀತಿ ಏನೇನೇನೋ ಇದೆ, ಇತಿಹಾಸ ಇದೆ ಆ ಊರಿಗೆ. ಬಹಳ ಅದ್ಭುತವಾಗಿರುತ್ತೆ ಇತಿಹಾಸ ಇರತಕ್ಕಂತಹ ಈ ಪಂಚಪಾಂಡವರು ವನವಾಸ ಬಂದಾಗ ಆ ಕಾಡುಗಳ ಮಧ್ಯೆ ನರಸಿಂಹಸ್ವಾಮಿಯನ್ನು ಕುರಿತು ತಪಸ್ಸು ಮಾಡಿರತಕ್ಕಂಥದ್ದು. ನರಸಿಂಹಸ್ವಾಮಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಕ್ಷೇತ್ರವಾದ್ದರಿಂದ ಸತ್ಯಲೋಕದಲ್ಲಿ ಈ ಅವತಾರವಾದ್ದರಿಂದ ನೋಡಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ ಪ್ರೀತಿ ಬಂಧುಗಳೇ. ಸತ್ಯಲೋಕದಲ್ಲಿ ಈ ಅವತಾರ ಬಂದದ್ದರಿಂದ ನೀವು ಸತ್ಯನಿಷ್ಠ ಪ್ರಾಮಾಣಿಕತೆಯಿಂದ ಒಂದು ಕುಂಕುಮಾರ್ಚನೆಯನ್ನು ಮಾಡಿಸಿ ನೀವು ಆ ಕುಂಕುಮವನ್ನು ಹಣೆಗಿಟ್ಕೊಳ್ಳುವಂಥದ್ದು. ಹಣೆಗಿಟ್ಕೊಂಡಿರೋ ಕುಂಕುಮವನ್ನು, ಅದೇ ತಂದೆ ತಾಯಿ ಕುಂಕುಮನೇ ನಾನು ಯಾವಾಗಲಾದರೂ ಒಂದು ಎಪಿಸೋಡಲ್ಲಿ ಹೇಳಿರ್ತೀನಿ ಮಕ್ಕಳಿಗಿಡಿ ಅಂತ. ಆದರೆ ಇಲ್ಲಿ ಏನು ಹೇಳುತ್ತೆ ಅಂತಂದರೆ, ಕುಂಕುಮಾರ್ಚನೆ ಮಾಡಿದ ಕುಂಕುಮವನ್ನು ಹಣೆಗಿಟ್ಟರೆ ಮಕ್ಕಳು ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ. ಇವೆರಡೂ ಜೊತೆಗೆ ಹೇಳಿದ ಮಾತು ಕೇಳ್ತಾರೆ. ಇದು ದೊಡ್ಡ ತಲೆನೋವು ತಂದೆ ತಾಯಿಗಳಿಗೆ. ಹೇಳಿದ ಮಾತೇ ಕೇಳಲ್ಲ ನಮ್ಮ ಮಕ್ಕಳನ್ನವರಿಗೆ. ಕುಂಕುಮಾರ್ಚನೆ ಮಾಡಿಸಿದ ಕುಂಕುಮವನ್ನು ತೆಗೆದುಕೊಂಡು ಹೋಗಿ ಮಕ್ಕಳು ಕೊಟ್ಟರೆ ನೀವು 1 ವರ್ಷ ಪಡ್ಕೊಂಡಿರ್ತೀರಿ, ಅವನು ಚೇಂಜ್ ಆಗಲಿಲ್ಲ. ಅವ್ರ ಜೊತೆ ಬಿಟ್ಬಿಡು, ಆ ಬ್ಯಾಡ್ ಹ್ಯಾಬಿಟ್ಸ್ ಬಿಟ್ಬಿಟ್ರೆ ಏನೇನು ನೀವು ಪಡ್ಕೊಂಡ್ರಿ. ಇದು ಯಾವುದಕ್ಕೂ ಬಗ್ಗದವ ಕುಂಕುಮಾರ್ಚನೆ ಮಾಡಿಸಿಬಿಟ್ಟು ಮಹಾಲಕ್ಷ್ಮಿಗೆ ಅಲ್ಲಿ ತೆಗೆದುಕೊಂಡೋಗಿ ಅವನ ಹಣೆಗಿಟ್ಟರೆ ಬಹುಶಃ ಕತ್ತಲು ಕೋಣೆಯಲ್ಲಿ ಸ್ವಿಚ್ ಹಾಕಿದಂಗೆ ಬೆಳಕು ಬರುತ್ತೆ, ಹಂಗೆ ಅವನಿಗೆ ಜ್ಞಾನೋದಯ ಆಗಿಬಿಡುತ್ತಂತೆ. ಅಷ್ಟು ಚೆನ್ನಾಗಿ ಮಾರ್ಪಾಟು ಬರುತ್ತೆ ರೀ. ಅಂತಹ ಕ್ಷೇತ್ರ ಇರೋದು ಆನೇಕಲ್ ಬಳಿಯ ಗುಮ್ಮಳಾಪುರ. ಇಲ್ಲಿನ ಪ್ರಧಾನವಾಗಿರತಕ್ಕಂತಹ ಅರ್ಚಕರು ಪ್ಲಸ್ ಆಗಮೇಕರು ಬಹಳ ಚೆನ್ನಾಗಿ ವಿದ್ಯಾಭೂಷಣ ಶಿಷ್ಯ ಆತ ವೇಣುಗೋಪಾಲ್ ಅಂತೇಳಿ, ಅವರ ಅಣ್ಣ ಪಾರ್ಥಸಾರಥಿ ಅಂತೇಳಿ, ಅವರ ಮಗ ವಿನಯ್. ಭಾಳ ಚೆನ್ನಾಗಿ ಅವರ ಒಂದು ಕುಟುಂಬಸ್ಥರು ವಂಶಸ್ಥರು ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ದೇವಸ್ಥಾನ ಅದು. ಭಾಳ ಶಾಸ್ತ್ರೋಕ್ತವಾಗಿ ಕ್ರಮಬದ್ಧವಾಗಿ ಆಚರಣೆ ಮಾಡ್ತಾರೆ. ಅವತ್ತು ಸಂಗೀತ ಕಾರ್ಯಕ್ರಮ ಕೂಡ ಇದೆ. ನಮ್ಮಲ್ಲಿ ಬಹಳ ಆತ್ಮೀಯ ಪ್ರೀತಿಯ ನಮ್ಮ ಶಿಷ್ಯರಾಗಿರ್ತಕ್ಕಂಥವರು, ಬಹುಶಃ ನಾನಂದರೆ ಆತನಿಗೆ ಅಚ್ಚುಮೆಚ್ಚು, ಆತ ನನಗೆ ಅಷ್ಟೇ ಅಚ್ಚುಮೆಚ್ಚು, ಶಶಿಧರ ಕೋಟೆಯವರು. ಆ ಶಶಿಧರ ಕೋಟೆಯವರು ಅಲ್ಲಿಗೆ ಬರ್ತಾರೆ. ಅವರು ನಗುಮುಖ ಇದೆಯಲ್ಲ, ಈಗ ನಮ್ಮ ವೇಣುಗೋಪಾಲು ಅಷ್ಟೇ ವಿದ್ಯಾಭೂಷಣ ಶಿಷ್ಯ ಆತ. ನನ್ನ ಯಾವುದೋ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಬಹುಶಃ ಇಬ್ಬರನ್ನೂ ಕರೆಸಿದ್ದೆ, ಯಾವುದೋ ಒಂದು ಗೃಹಪ್ರವೇಶ ತಾಯಿ. ಇಬ್ಬರು ಚೆನ್ನಾಗಿ ಹಾಡಿದ್ರು. ಆ ಪಕ್ಕದಲ್ಲಿ ಇಬ್ಬರು ಇದ್ದರು. ಆಗ ನಾನು ಇಬ್ಬರು ನೋಡ್ತಾ
ಅವ್ರು ನೋಡಿದ್ರೆ ನೋಡೋಕ್ಕೆ 6 ಅಡಿ ಇದ್ದಾರೆ. ಯಾರು? ನಮ್ಮ ಶಶಿಧರ ಕೋಟೆಯವರು. ಹಗಲವಾದ ಮುಖ, ಹಸನ್ಮುಖಿ, ನಗುಮುಖ, ಮಂದಸ್ಮಿತ ಎಲ್ಲ ಇತ್ತು. ಅವ್ರ ಪಕ್ಕದಲ್ಲಿ ಕುಳಿತಿರ್ತಕ್ಕಂಥ ಈ ದೇವಸ್ಥಾನದ ವೇಣುಗೋಪಾಲ್ ಇದ್ದಾರಲ್ಲ, ಇಷ್ಟಿದ್ದಾರೆ, ಸಣ್ಣಕ್ಕೆ ಇಷ್ಟಿದ್ದಾರೆ. ಅವ್ರು ನೋಡಿದ್ರೆ ನನಗೆ ಮಗು ನೋಡ್ದಂಗೆ ಆಗತ್ತೆ. ಆ ಶಶಿಧರ ಕೋಟೆಯ ನಗು ಪಕ್ಕದಲ್ಲಿ ಈ ಮಗು, ಅವರಿಬ್ಬರು ಹಾಡುವಾಗ ನಾನು ಮಗು ಅಂತ ಯಾಕಂತೇನೆ ಅಂತಂದರೆ, ಆತನಿಗೆ 56-57 ವರ್ಷ, ಇನ್ನೂ ಏಜೆ 30 ಥರ ಕಾಣ್ತಾರೆ. ಅಂದರೆ ಇದು ಸೇವೆಯ ಭಾಗ್ಯವೋ ಏನೋ ಗೊತ್ತಿಲ್ಲ. ನರಸಿಂಹಸ್ವಾಮಿಯನ್ನು ಯಾವ ಜೀವಂಚ ಕಾಲವೂ ಹಾಡಿ ಕೊಂಡಾಡೋದರ ಆ ಕೃಪೆ ಏನೋ ಗೊತ್ತಿಲ್ಲ. ಆರೋಗ್ಯವಾಗಿದ್ದಾನೆ, ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ, ಪುಷ್ಕಳವಾಗಿದ್ದಾರೆ, ಬಹಳ ಚೆನ್ನಾಗಿ ಅವರ ಕುಟುಂಬ ಇದೆ ಅಂತಂದರೆ ಲಕ್ಷ್ಮೀ ನರಸಿಂಹನೇ ಕಾರಣ. ಅಂದರೆ ಇಲ್ಲೊಂದು ಮಾತನ್ನು ಎಚ್ಚರಿಸಿ ಹೇಳೋದಾದರೆ, ಬಹುಶಃ ನಾನು ಇಲ್ಲೊಂದು ಲೈನ್ ಹಾಕಿದ್ದೆ, ಅದು ಇದೆಯೋ ಇಲ್ಲವೋ ಗೊತ್ತಿಲ್ಲ, ಇದೆ ಭಗವಂತನ ದಯೆ ಆಗದಿದ್ದರೆ ಅವರನ್ನು ರಕ್ಷಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇದಕ್ಕೆ ಉದಾಹರಣೆ ಹಿರಣ್ಯಕಶಿಪು. ಭಗವಂತನ ದಯೆ ಆಯಿತೆಂದರೆ ಅವರನ್ನು ಶಿಕ್ಷಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇದಕ್ಕೆ ಉದಾಹರಣೆ ಭಕ್ತ ಪ್ರಹ್ಲಾದ. ಯಾಕೆಂದರೆ ಅವನ ದಯೆ ನಿಮಗೆ ಗೊತ್ತಿದೆ. ಹಿರಣ್ಯಕಶಿಪು ಏನು ಸ್ವಲ್ಪ ಕಡಿಮೆ ಕಷ್ಟ ಕೊಟ್ಟನ ಅವನಿಗೆ, ಮಗನಿಗೆ. ಭಕ್ತ ಪ್ರಹ್ಲಾದನಿಗೆ ಆನೆಯಿಂದ ತುಳಿಸ್ದ, ಬೆಟ್ಟದ ಮೇಲೆ ತಳಿಸ್ದ, ಸರ್ಪಗಳ ಮಧ್ಯೆ ಕಚ್ಚಿಸ್ದ, ಏನೇನೇನೇನೋ ಮಾಡ್ದ. ಏನು ಮಾಡಿದರೂ ಸಾಧ್ಯವಿಲ್ಲ. ಯಾಕೆ? ಭಕ್ತ ಪ್ರಹ್ಲಾದನಿಗೆ ನರಸಿಂಹನ ಕೃಪೆಯಾಗಿತ್ತು. ನಾನೇ ದೇವರು, ನಾನೇ ಭಗವಂತ ಅಂತ ಮೆರೆದಾಡ್ದ, ನನಗೆ ಯಾರ ಭಯವೂ ಇಲ್ಲ ಅಂತ ಮೆರೆದಾಡ್ದ. ಯಾರು? ಹಿರಣ್ಯಕಶಿಪು. ಅವನನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಅವನ ಮೇಲೆ ಅವನ ದಯೆ ಆಗಿರಲಿಲ್ಲ. ಅದಕ್ಕಾಗಿ ನಿಮ್ಮ ಮೇಲೆ ಆ ನರಸಿಂಹಸ್ವಾಮಿಯ ದಯೆ ಆಗಬೇಕು ಅಂತಂದರೆ, ಈ ನರಸಿಂಹಸ್ವಾಮಿಯ ಮನೆ ದೇವರು ಇರ್ತಕ್ಕಂಥವ್ರು ತುಂಬ ಜನ ಬರ್ತಿರ್ತಾರೆ. ಬಹಳಷ್ಟು ಕಲ್ಯಾಣೋತ್ಸವಗಳನ್ನು ನಾನು ಅಲ್ಲಿ ಮಾಡಿರುತ್ತೇನೆ. ಅನೇಕವಾಗಿರ್ತಕ್ಕಂತಹ ಯಾಗಗಳು, ಈ 1108 ಯಾಗಗಳನ್ನು ಬಹಳ ಅಲ್ಲಿ ಮಾಡಿದ್ದೇವೆ. ತುಂಬ ಖುಷಿಯಾಗಿರ್ತಕ್ಕಂಥ ನಿರ್ಮಲವಾದ ಪ್ರದೇಶ, ಅದೊಂದು ರೀತಿಯ ನಮಗೆ ಆನಂದವನ್ನು ಕೊಡ್ತಕ್ಕಂತಹ ತಾಣ ಅದು. ಅಂಥ ಕ್ಷೇತ್ರದಲ್ಲಿ ನಾನು ಬರ್ತಿದ್ದೇನೆ ಪ್ರೀತಿಯ ಬಂಧುಗಳೇ. ಅಲ್ಲಿ ನರಸಿಂಹಸ್ವಾಮಿಯನ್ನು ಹಾಡಿಕೊಂಡಾಡ್ತಕ್ಕಂಥವರು, ಅಂದರೆ ಯಾರಾದರೂ ಹೋಮಕ್ಕೆ ಕುಳಿತುಕೊಳ್ಳಬೇಕು ಅಂತಂದರೆ, ಯಾರಾದರೂ ಪೂಜೆಗೆ ಅಲ್ಲಿ ಈಗ ನಾನು ಹೇಳಿದ ಹಾಗೆ ಕುಜದೋಷ ಇರುವಂಥವರು, ಶೀಘ್ರವಾಗಿ ಮದುವೆ ಆಗಬೇಕು ಅನ್ನುವಂಥವರು, ಅಥವಾ ಅಲ್ಲಿ ಏನಾದರೂ ನಾನೊಂದು ಸೇವೆ ಮಾಡಬೇಕು ಅನ್ನುವವರು ಬಹುಶಃ ದಯವಿಟ್ಟು ನೀವು ಸಂಪರ್ಕ ಮಾಡಿ ಮಾತನಾಡುತ್ತಾ ಮುಂದುವರೆದರೆ ಬಹುಶಃ ಅಂಥವು ಭಕ್ತರನ್ನು ಪೂಜೆಗೆ ಹೋಮಕ್ಕೆ ಕುಳಿತುಕೊಳ್ಳಲಿಕ್ಕೆ ವ್ಯವಸ್ಥೆ ಮಾಡಲಾಗತ್ತೆ. ಇನ್ನು 6 ಗಂಟೆಯಿಂದ ಕಾರ್ಯಕ್ರಮ ಇರುತ್ತೆ. ಬಹುಶಃ ನಾನಲ್ಲಂದೆ ಒಂದು 10 ಗಂಟೆಗೆ, 9ರಿಂದ 10 ಗಂಟೆಗೆ ಪೂರ್ಣಾಹುತಿ ಇದೆ. ಆ ಪೂರ್ಣಾಹುತಿ ಆದ ನಂತರ ಸಂಗೀತ ಕಾರ್ಯಕ್ರಮ ಇರುತ್ತೆ ಪ್ರೀತಿ ಬಂಧುಗಳೇ. ಆ ಸಂಗೀತ ಕಾರ್ಯಕ್ರಮ ನಾವು ಕೇಳುತ್ತಾ, ನಮ್ಮನ್ನು ನಾವು ಮರೆತು ಹೋಗ್ತಾ, ಭಗವಂತನ ಧ್ಯಾನದಲ್ಲಿ ಮಗ್ನರಾಗುತ್ತಾ ಒಂದು ದಿನ ಅವನ ಬಳಿ ಇರೋದೇ ಆದರೆ ನಮ್ಮ ಜನ್ಮ ಪುನೀತವಲ್ಲದೆ ಮತ್ತಿನ್ನೇನು. ಹಾಗಾಗಿ ನಮ್ಮ ಜನ್ಮವನ್ನು ಧನ್ಯ ಮಾಡಿಕೊಳ್ತಕ್ಕಂಥದ್ದು, ನಮ್ಮ ಜನ್ಮವನ್ನು ಪುನೀತ ಮಾಡಿಕೊಳ್ತಕ್ಕಂತಹ ಕ್ಷೇತ್ರ ಅದು, ಅದ್ಭುತವಾಗಿರತಕ್ಕಂತಹ ಕ್ಷೇತ್ರ ಗುಮ್ಮಳಾಪುರ. ಮತ್ತೊಮ್ಮೆ ಹೇಳ್ತೇನೆ, ಆನೆಕಲ್ ಬಳಿ ಇರತಕ್ಕಂಥದ್ದು, ತಳಿ ರಸ್ತೆ, ಗುಮ್ಮಳಾಪುರ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಯಾರನ್ನ ಕೇಳಿದ್ರು ಹೇಳ್ತಾರೆ. ಆ ದೇವಸ್ಥಾನ ನರಸಿಂಹಸ್ವಾಮಿಯ ಜಯಂತಿ ಇರತಕ್ಕಂಥದ್ದು 30ನೇ ತಾರೀಕು. ಪ್ರೀತಿ ಬಂಧುಗಳೇ, ತಾವೆಲ್ಲರೂ ಸಾಧ್ಯವಾದರೆ ಅಲ್ಲಿಗೆ ಬರಬಹುದು. ಖಂಡಿತ ಗುರುಗಳೇ, ಈ ಒಂದು ನರಸಿಂಹಸ್ವಾಮಿ ಜಯಂತಿಯ ಆಚರಣೆ ಹೆಂಗಿರುತ್ತೆ, ಜೊತೆಗೆ ಪಾಂಪ್ಲೆಟ್ ಅಲ್ಲಿ ಸಂಪೂರ್ಣವಾಗಿರುವಂತಹ ವಿವರಣೆಗಳಿದೆ. ಇವಾಗ ನೀವು ಕೂಡ ನೀವು ಕೊಟ್ಟಿದ್ದಕ್ಕೆ ನಾನು ಇಷ್ಟೆಲ್ಲ ಬಾಯಿ ಪಡ್ಕೊಂಡೆ. ನಾನು ಬಂದ ತಕ್ಷಣ ನೋಡಿದೆ ಗುರುಗಳೇ, ಅದಕ್ಕೆ ಇದನ್ನೇ ಕೇಳೋಣ. ಹೋದ ವರ್ಷ ನಾನು ಮಾಡಿರ್ತೀನಿ, ಇದೇ ಥರ ಸೇಮ್ ಮಾಡಿರ್ತೀವಿ. ಬಹುಶಃ ನಾನು ಯಾರಿಗೂ ಕೂಡ ಬನ್ನಿ ಅಂತ ಹೇಳಲ್ಲ. ಕಾರಣ ಏನಂತಂದರೆ, ಏನೋ ಒಂದು ಎಕ್ಸ್ಪೆಕ್ಟೇಷನ್ ಅದು ಇದು ಅಂದ್ಕೊಳ್ತಾರೆ. ಬಹುಶಃ ನನಗಿದು ಯಾವುದು ಏನು ಸೇವೆ ಮಾಡಬೇಕೋ ಅದನ್ನು ಶ್ರದ್ಧೆ ಭಕ್ತಿಯಿಂದ, ಸೇವಾ ಮನೋಭಾವನೆಯಿಂದ ಮಾಡಬೇಕು. ಆಮೇಲೆ ಕಾಳಜಿ ಇರಬೇಕು, ಪ್ರೀತಿ ಇರಬೇಕು, ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು. ಬಹುಶಃ ಇದನ್ನು ನಾವು ಪ್ರತಿ ವರ್ಷವೂ ಕೂಡ ಮಾಡ್ತಿರ್ತೇವೆ, ವಿಶೇಷವಾಗಿ ಮಾಡ್ತಿರ್ತೇವೆ. ಇದಕ್ಕೆ ಅಥವಾ ಹೋದ ಸಾರಿ 1108 ಹೋಗ್ಬಿಡ ನಾನು ಅನೌನ್ಸ್ ಮಾಡಿರಲಿಲ್ಲ. ಅಲ್ಲಿನ ಭಕ್ತಾದಿಗಳೇ ಬಹಳಷ್ಟು ಜನ ಇದ್ದು ಮಾಡ್ತಿರ್ತಾರೆ. ಹಾಗಾಗಿ ಯಾರಾದರೂ ಬರೋವಂಥವ್ರು ಭಕ್ತರಿದ್ದರೆ, ಆ ಒಂದು ಯಾರಾದರೂ ಅಲ್ಲಿಗೆ ಹೋದರೆ ಮತ್ತು ಹೋಗುವಂಥ ಪ್ಲೇಸ್ ಅದು. ಅಷ್ಟು ಇಷ್ಟಪಡ್ತಾರೆ. ಆ ಕ್ಷೇತ್ರ ಆಗಿದೆ, ಊರಿಂದ ಆಚೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು. ದೇವಸ್ಥಾನ ಅಂದರೆ ಶಾಸ್ತ್ರೋಕ್ತವಾಗಿ ಹೇಗಿರಬೇಕು ಹಾಗಿದೆ ದೇವಸ್ಥಾನ. ತುಂಬ ಪುರಾತನ. ಇನ್ನು ಪುರಾತನ ಅಂದರೆ ಇನ್ನು ನಾನು ಹೇಳಿದ್ದು ಸತ್ಯಯುಗದಲ್ಲಿ ಕಟ್ಟಿರೋ ದೇವಸ್ಥಾನ ಅದು ಹೇಗಿರುತ್ತೆ, ಅರ್ಜುನ ಕಟ್ಟಿಸಿರುವಂಥ ದೇವಸ್ಥಾನ ಹೇಗಿರುತ್ತೆ, ಆ ರೂಪದಲ್ಲಿರ್ತಕ್ಕಂಥ ದೇವಸ್ಥಾನ ಹಾಗೇ ಇರುತ್ತೆ. ಅದರ ಪ್ರಾಂಗಣ ಆಗಿರಬಹುದು, ಅದರ ಪಡಿ ಪಾದ ಆಗಿರಬಹುದು, ಅದರ ಗರ್ಭಗುಡಿ ಆಗಿರ್ಬೋದು, ಅದು ಇರ್ತಕ್ಕಂಥ ಒಂದೊಂದು ಕೂಡ ಗಮನಿಸಿದ್ರೆ
ಅಷ್ಟೊಂದು ಶಾಸ್ತ್ರೋಕ್ತವಾಗಿ ಎಲ್ಲಿ ಅದರದ್ದೊಂದು ಬಲಿಪೀಠ ಬರಬೇಕು, ಎಲ್ಲಿ ಧ್ವಜಪಟ ಬರಬೇಕು, ಎಲ್ಲಿ ಗರುಡಪಟ ಬರಬೇಕು, ಹೀಗೆಲ್ಲ ವ್ಯವಸ್ಥಿತವಾಗಿರತಕ್ಕಂತಹ ಶಾಸ್ತ್ರೋಕ್ತವಾಗಿರತಕ್ಕಂತಹ ದೇವಸ್ಥಾನವದು. ಶ್ರದ್ಧೆ ಭಕ್ತಿಯ ಕೇಂದ್ರ, ಆಡಂಬರದ ಕೇಂದ್ರವಲ್ಲ. ಯಾವುದೇ ಕಾರಣಕ್ಕೂ ಅನ್ಯಥಾ ಭಾವನೆಗಳಿಗೆ ಮಾತಾಡ್ತಾ ಕೇಂದ್ರವಲ್ಲದು. ಶ್ರದ್ಧೆ ಭಕ್ತಿಯೊಂದಿಗೆ ನರಸಿಂಹಸ್ವಾಮಿಯನ್ನು ಕುರಿತು ನಿಮ್ಮದಿರ್ತಕ್ಕ ತೊಂದರೆ ತಾಪತ್ರಯ ನಿವಾರಣೆ ಮಾಡಿಕೊಳ್ಬೇಕು, ಅಲ್ಲೊಂದು ಅಪ್ಲಿಕೇಶನ್ ಹಾಕ್ಕೊಳ್ಬೇಕು ಅಂತಂದರೆ ಮಾತ್ರ ಅದು ಕ್ಷೇತ್ರ ಅದ್ಭುತವಾಗಿರತಕ್ಕಂಥ ದೇಶಕ್ತಿಯನ್ನು ಪಡೆದುಕೊಳ್ಳತಕ್ಕಂಥದ್ದು. ಲಕ್ಷ್ಮೀ ನರಸಿಂಹಸ್ವಾಮಿಯ ಜಯಂತಿಯ ಶುಭಾಶಯಗಳು ಪ್ರೀತಿಯ ಬಂಧುಗಳೇ. ಗುರುಗಳೇ, ನಮ್ಗೆ ಏನು ಬೇಕೋ ಅದನ್ನ ಪಡ್ಕೊಳ್ಬೇಕು ಅಂದ್ರೆ ಬಹುಶಃ ಇದಕ್ಕೆ ನಾವು ಬರೋದ್ರಿಂದ ಸಾಧ್ಯ ಅನ್ಸುತ್ತೆ. ಮಾನವನ ಆಪತ್ತು ವಿಪತ್ತುಗಳನ್ನ ಕಳೆದು ಸಂಪತ್ತನ್ನು ಪಡೆಯಲು ಇದೊಂದು ಮಾರ್ಗಸೂಚಿ ಅಂತಿತ್ತು. ಜೊತೆಗೆ ಇನ್ನೊಂದ್ಸಲ ಹೇಳಿ, ನಾನು ಅದನ್ನ ಹೇಳಿ. ಇಲ್ಲಿ ಬಹಳ ಅದ್ಭುತವಾಗಿದೆ ಗುರುಗಳೇ. ಮಾನವನ ಆಪತ್ತು, ಭವಿಷ್ಯೋತ್ತರ ಪುರಾಣದ ಪ್ರಕಾರ ಶ್ರೀ ಶನೇಶ್ವರ ಮತ್ತು ಶ್ರೀ ನರಸಿಂಹಸ್ವಾಮಿಯ ಸಂವಾದದಂತೆ ಮಾನವನು ಆಪತ್ತು ವಿಪತ್ತುಗಳು ಕಳೆದು ಸಂಪತ್ತನ್ನು ಪಡೆಯಲು ಇದೊಂದು ಮಾರ್ಗಸೂಚಿಯಾಗಿದೆ. ನಾನು ಆಗ್ಲೇ ಹೇಳಿದೆ ಆ ಮಾರ್ಗಸೂಚಿ ಏನು ಅಂತ. ಸಾಲಬಾಧೆ ನಿವಾರಣೆ, ಸರುಕ್ತ, ನೀವು ಋಣಮುಕ್ತರಾಗಲು ಅಂತ. ಮದುವೆ ಆಗದಿರೋರಿಗೆ ಶೀಘ್ರವಾಗಿ ಮದುವೆ ಆಗುವಂಥದ್ದು, ಎಲ್ಲ ನಮ್ಮ ತೊಂದರೆ ತಾಪತ್ರೆಗಳೆಲ್ಲ ಕೂಡ ಕಳೆದು ಹೋಗ್ಬೇಕು ಅಂತಂದ್ರೆ ಇದರಿಂದ ಸಾಧ್ಯ ಆಗುತ್ತೆ ಅಂತ ಅದನ್ನೇ ಓದ್ತಾ ಇದ್ದೆ ಗುರುಗಳು. ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ ನಾನು ವಿಚಾರವಾಗಿ ಕೇಳಿದೆ. ಸೊ ಇಷ್ಟು ಅದ್ಭುತವಾಗಿರುವಂಥ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಮುಂಚಿತವಾಗಿ ತಿಳ್ಕೊಂಡಿದ್ದು ಕೂಡ ಅನುಕೂಲ ಆಯಿತು, ಒಂದು ರೀತಿ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ. 30ನೇ ತಾರೀಕಿದೆ ಗುಮ್ಮಲಾಪುರದಲ್ಲಿ ಅಂತ. ಸೊ ಹೇಗಿರುತ್ತೆ ನಿಮ್ಮ ಒಂದು ನರಸಿಂಹಸ್ವಾಮಿ ಜಯಂತಿ ಆಚರಣೆ ಅಂತ ತಿಳ್ಕೊಂಡ್ವಿ. ಸೊ ಇಷ್ಟಪಡುವಂಥವ್ರು ಕೂಡ ಬಂದು ಇದರಲ್ಲಿ ಪಾಲ್ಗೊಳ್ಳಬಹುದು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ನರಸಿಂಹಸ್ವಾಮಿ ಜಯಂತಿಯ ವಿಶೇಷ ಆಚರಣೆ ನಮ್ಮ ಗುರುಗಳು ಹೇಗೆ ಮಾಡ್ತಾ ಇದ್ದಾರೆ ಪ್ರತಿಯೊಂದನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಆಸಕ್ತಿ ಇರೋರು ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿನ ಪಡ್ಕೊಂಡು ನೀವು ಕೂಡ ಇದರಲ್ಲಿ ನೇರವಾಗಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.